ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಲ್ಲಿ ಹೋಮ್ ಸ್ಟೇನಲ್ಲಿ ಅವರು ಪ್ರವಾಸಕ್ಕೆ ಬಂದಂಥವರು, ಮೂಲತಃ ವಿದೇಶದವರು. ಈಗ ಅಲ್ಲಿ ಇದ್ದಂಥ ಯಾರೋ ಹೋಮ್ ಸ್ಟೇನಲ್ಲಿ ಕೆಲಸ ಮಾಡ್ತಾ ಇದ್ದವರು ಅತ್ಯಾಚಾರ ಮಾಡುವ ಪ್ರಯತ್ನ ಮಾಡಿದ್ದಾನೆ ಅಂತೇಳಿ ದೂರು ಕೊಟ್ಟಿದ್ದಾರೆ. ಅವ್ರನ್ನ ತಕ್ಷಣ ಮತ್ತೆ ಅವರು ದೂರು ಕೊಡಕ್ಕೆ ಹೋದಾಗ ಹೋಮ್ ಸ್ಟೇ ಮಾಲೀಕರು ಅದಕ್ಕೆ ಸ್ಪಂದಿಸಲಿಲ್ಲ ಅಂತೇಳಿ ತಡೆದರು ಅಂತೇಳಿ ಕೂಡ ಮಾಹಿತಿ. ಸೊ ಅದರಿಂದ FIR ದಾಖಲು ಮಾಡಿ ಅವ್ರನ್ನ ಅವತ್ತೇ ಬಂಧನ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಆದರೆ ಮಹಿಳೆ ಮತ್ತು ಅತ್ಯಾಚಾರ ಪ್ರಕರಣಗಳು, ಪೋಕ್ಸೋ ಪ್ರಕರಣಗಳು, ಇದರಲ್ಲಿ ಸೂಕ್ಷ್ಮತೆಯನ್ನ ಕಾಯ್ಕೋಬೇಕು. ಮತ್ತು ಯಾರು ಇದರಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, ವಿಕ್ಟಿಮ್ ಇದ್ದಾರೆ, ಅವರ ಹೆಸರು ಮತ್ತು ಇದೆಲ್ಲ ಬಹಿರಂಗ ಪಡಿಸಬಾರ್ದು ಅಂತ ಹೇಳುವಂತ ಕಾನೂನು ಇರೋದು. ಆ ಎಲ್ಲ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಿ ಜಿಲ್ಲಾ ಪೊಲೀಸ್ನವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆ ಮಹಿಳೆಯ ಕೂಡ ಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಇದೆಲ್ಲವನ್ನ ಪ್ರೊಸೀಜರ್ ಏನಿದೆ, ಮೆಡಿಕಲ್ ಟೆಸ್ಟು, ಬೇರೆ DNA ಟೆಸ್ಟು, ಇದೆಲ್ಲವನ್ನ ಕೂಡ ಸಹಕರಿಸಿ ನಾನು ಹೋದ್ಮೇಲೆ ಈ ಪ್ರಕರಣದ ಬಗ್ಗೆ ನೀವು ಮಾಹಿತಿ ಮಾಧ್ಯಮಗಳಿಗೆ ಬೇಕಾದ್ರೆ ಕೊಡಿ, ಇಲ್ಲಾಂದ್ರೆ ನನಗೆ ಮಾಧ್ಯಮಗಳು ಬಂದ್ರೆ ತೊಂದರೆ ಆಗುತ್ತೆ ಅಂತ ಅವರು ಮನವಿ ಮೇಲೆ, ಮಹಿಳೆ ಮನವಿ ಪೊಲೀಸರು ಆ ರೀತಿ ಮಾಡಿದ್ದಾರೆ. ನನಗೆ ನಿನ್ನೆ ಮಾಧ್ಯಮದವರೆಲ್ಲ ಕೇಳಿದ ಮೇಲೆ ನಾನು ಪೊಲೀಸ್ ವರಿಷ್ಠಾಧಿಕಾರಿಗೆ ಮತ್ತು IG-ಗೆ ದೂರವಾಣಿ ಮೂಲಕ ಮಾಹಿತಿಯನ್ನು ಪಡ್ಕೊಂಡಿದ್ದೆ. ಬಹುಶಃ ಕೊಡಗಿನಲ್ಲಿ ಇಂತಹ ಘಟನೆ ಆಗಿರುವಂಥದ್ದು ಬಹಳ ವಿಷಾದಕರ. ಅದು ಪುಟ್ಟ ಅಂತ ಹೇಳಿದ್ರೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಬರ್ತದೆ. ಬಹಳ ನೋವಾಗ್ತದೆ ಇಂಥದ್ದೊಂದು ಆಗಿದೆ ಅಂತ. ಕೊಡಗಿನಲ್ಲಿ ಸಾಧಾರಣವಾಗಿ ಈ ರೀತಿಯಾದಂಥ ಘಟನೆ ನಾವು ಕಾಣ್ಲಿಕ್ಕೆ ಸಿಗೋದಿಲ್ಲ. ಬೇರೆ ಕಡೆ ಪ್ರವಾಸಿಗರು ಹೆಚ್ಚು ಬರುವಂತಲ್ಲಿ ಆಗಿದೆ. ಅದರಿಂದ ಈ ಹೋಮ್ ಸ್ಟೇಗಳ ಬಗ್ಗೆ ಕೂಡ ಕೆಲವು ತನಿಖೆಯನ್ನು ನಡೆಸಬೇಕು ಅಂತ ಕೂಡ ಪೊಲೀಸ್ನವರು ತೀರ್ಮಾನವನ್ನು ತಗೊಂಡಿದ್ದಾರೆ. ಮತ್ತು ಅಧಿಕೃತವಾಗಿ ಅನಧಿಕೃತವಾಗಿ ನಡೀತಾ ಇರುವಂಥದ್ದು ಈಗಾಗಲೇ ಕ್ರಮ ಜರುಗಿದೆ, ಇನ್ನಷ್ಟು ತೀವ್ರವಾಗಿ ನಡೆಸಬೇಕು. ಮತ್ತು ಟೂರಿಸ್ಟ್ಗೆ, ಪ್ರವಾಸಿಗರಿಗೆ ಅಡ್ವೈಸರಿ ಕೂಡ ಕೊಡಬೇಕಾಗಿದೆ ಅಂತೇಳಿ ಅವರು ತೀರ್ಮಾನವನ್ನು ತಗೊಂಡು ಆ ಕ್ರಮ ಎಲ್ಲ ಜರುಗಿಸ್ತಾರೆ. ಇದರಿಂದ ತನಿಖೆಯಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ, ಯಾರು ಕೂಡ ಅದರಲ್ಲಿ ಅದು ಈ ಸೂಕ್ಷ್ಮತೆಯನ್ನ ಕಾಪಾಡಲಿಕ್ಕೋಸ್ಕರ ಪೊಲೀಸ್ ಆ ರೀತಿಯಾಗಿ ಮಾಡಿದ್ದಾರೆ. ಮತ್ತೆ ಮುಂದಿನ ತನಿಖೆಯಲ್ಲಿ ಕೂಡ ಅವರು ಪೂರ್ಣವಾಗಿ ಸಹಕಾರವನ್ನ ಕೊಟ್ಟಿದ್ದಲ್ಲ ಮಹಿಳೆ, ಆರೋಪಿಗಳನ್ನ ಕೂಡ ಬಂಧಿಸಿದ್ವಿ. ಮಹಿಳೆ ವಿದೇಶಕ್ಕೆ ವಾಪಸ್ ಹೋಗಿದ್ದಾರೆ, ಬಹುಶಃ ಇವತ್ತು ಹೋಗ್ತಾರೆ ಅಂತ ಹೇಳುವಂಥದ್ದು ನನಗೆ ಮಾಹಿತಿ. ಕೃತ್ಯದಲ್ಲಿ ಭಾಗಿಯಾದವರು ಹೊರಗಡೆಯವರು ಅಲ್ಲ, ಅಲ್ಲಿ ಕೆಲಸ ಇವರು ಒಬ್ಬ ಆರೋಪಿ ಮೂಲತಃ ಕೊಡಗಿನವರು, ಯಾರು ಹೋಮ್ ಸ್ಟೇ ಮಾಲೀಕರಿದ್ದಾರೆ ಅವರು ಕೊಡಗಿನವರು. ಕೃತ್ಯದಲ್ಲಿ ಗೊತ್ತಿಲ್ಲ ನನಗೆ, ಈಗ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗೋದಿಲ್ಲ. ಇಬ್ರು ಆರೋಪಿಗಳಿದ್ದಾರೆ, ಒಬ್ರು ಬಹಳಷ್ಟು ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ದವರು, ಎರಡನೇದು ಮಾಲೀಕ. ಈಗ ಯಾವ ಹೋಮ್ ಸ್ಟೇ ಅಂತ ಕೂಡ ಹೇಳಿದ್ರೆ ಯಾರು ಅಂತ ಗೊತ್ತಾಗತ್ತಲ್ಲ, ಅದಕ್ಕೆ ಅದು ಗೊತ್ತಾಗಬಾರ್ದು ಅಂತ ಪೊಲೀಸರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮತ್ತು ಈಗ ಅನ್ವಯ ಆಗುವಂತ ಪ್ರೋಟೋಕಾಲ್ನಂತೆ ತನಿಖೆ ಮಾಡಿದ್ದಾರೆ. ಹೋಮ್ ಸ್ಟೇಗಳ ಬಗ್ಗೆ ಕೂಡ ಈಗ ವಿಚಾರಣೆ ನಡೆಸಬೇಕು, ತೀವ್ರಗೊಳಿಸಬೇಕು ಅಂತ ಹೇಳಿ ಕೂಡ ಅವರ ಕಚೇರಿ ಏನಾದರೂ ಸಂಪರ್ಕ ಮಾಡಿದ್ಯಾ, ತನಿಖೆ ವಿವರ ಏನಾದ್ರು ಕೇಳ್ತಿದ್ಯಾ? ಇಲ್ಲ, ರಾಯಭಾರಿ ಕಚೇರಿ ಅಂತ ಇಲ್ವಲ್ಲ, ರಾಯಭಾರಿ ಕಚೇರಿಗೆ ಅವ್ರು ಹೋಗಿಲ್ಲ. ಅದು ಯಾರೋ ಕೇಳಿದ್ರು ಪ್ರಶ್ನೆನಂತೆ. ಯಾರೇ ಈ ತರ ಬಂದಾಗ ಅವ್ರಿಗೆ ಒಬ್ರು ಲೈಸನ್ಸ್ ಆಫೀಸರ್ ಕೊಟ್ಟಿರ್ತಾರಂತೆ ರಾಯಭಾರಿ. ಲೈಸನಿಂಗ್ ಆಫೀಸರ್ ಮೈಸೂರಿನಲ್ಲಿದ್ದಾರೆ, ಅವ್ರಿಗೆ ಮೈಸೂರಿನಲ್ಲಿ ಇವರು ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ದಾರೆ. ಆಮೇಲೆ ಅವ್ರ ಮಾಹಿತಿ ಕೊಟ್ಟು ದೂರ ದಾಖಲೆ. ಮಾಲೀಕ ದೂರ ಕೊಡಬಾರದು ಅನ್ನೋ ಅವರಿಗೆಲ್ಲ ಈಗ ದೂರಿಂದು ಸಾರಾಂಶ ಏನು ನನಗೆ ಗೊತ್ತಿಲ್ಲ. ತನಿಖೆಯಲ್ಲಿ ಯಾವುದೇ ರೀತಿ ಲೋಪಗಳಾಗಬಾರ್ದು ಅಂತ ಹೇಳುವಂತ ಸೂಚನೆಗಳು ಕೊಟ್ಟಿದ್ದೀನಿ. ಬಿಟ್ರೆ ಬೇರೆ ಇಂಥ ಪ್ರಕರಣಗಳಲ್ಲಿ ಬಹಳ ಹೆಚ್ಚು ಸೂಕ್ಷ್ಮತೆ ಇರುತ್ತೆ. ನಾವು ನನಗೇನು ಕಾರ್ಯವ್ಯಾಪ್ತಿಗೆ ಬರಲ್ಲ, ನನ್ಗೇನು ಅಧಿಕಾರ ಇಲ್ಲ ಅದರಲ್ಲಿ ಹಸ್ತಕ್ಷೇಪ ಮಾಡೋಕ್ಕಾಗಲಿ, ಪ್ರಶ್ನೆ ಮಾಡಿ ಮಾಹಿತಿ ಕೊಡಿ ಅಂತ ಕೇಳಿದೆ. ಅವರು ನಿನ್ನೆ ಕೊಡ್ಲಿಕ್ಕೆ ತಯಾರಿರ್ಲಿಲ್ಲ ಪೊಲೀಸ್ನವರು, ಇವತ್ತು ಬೆಳಿಗ್ಗೆ ಕೊಟ್ಟಿದ್ದಾರೆ. ನಾನು ಹೇಳಿದೆ, ಎಲ್ಲ ರಾಜ್ಯ ಮಟ್ಟದ ಎಲ್ಲ ಸುದ್ದಿ ಆಗ್ತಾ ಇದೆ, ಕೇಳ್ತಾರೆ ಪ್ರಶ್ನೆ ನನಗೆ ಮಾಧ್ಯಮದವರು, ನನಗೆ ಮಾಹಿತಿ ಕೊಡಿ ಅಂತ ಕೇಳಿದ ಮೇಲೆ ಕೊಟ್ಟಿದ್ದಾರೆ. ಚುನಾವಣೆ ಗ್ರಾಮ ಪಂಚಾಯತ್ ಕಾರಣಾಂತರಗಳಿಂದ ಈಗ ಮುಂದೂಡಿಕೆ ಆಗ್ತಾನೆ ಹೋಗ್ತಾ ಇದ್ದಾರೆ. ಸೊ ಇದರಿಂದ ಎಲ್ಲೋ ಒಂದ್ ಕಡೆ ಸ್ಥಳೀಯವಾಗಿ ತಳಮಟ್ಟದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತದೆ, ಅವು ಬಗೆಹರಿತಾ ಇಲ್ಲ. ಪ್ರತಿಯೊಂದಕ್ಕೂ ಶಾಸಕರನ್ನ ಭೇಟಿ ಆಗ್ಬೇಕಾದ್ರೆ, ಸಂಸದರನ್ನ ಭೇಟಿ ಆಗ್ಬೇಕಾದ್ರೆ ಅನಿವಾರ್ಯ ಇದೆ. ಯಾಕೆ
ಡಿಲೇ ಆಗ್ತಿದೆ ಸರ್. ಸರ್ಕಾರ ಏನಾದರೂ ಚುನಾವಣೆ ನಡೆಸಬೇಕಂತ ಒಂದು ಆ ಚಿಂತನೆ ಇದೆಯಾ ಸರ್? ನಡೆಸಬೇಕು ಬೇಗ, ಆದಷ್ಟು ಬೇಗ ಅಂತ. ಅಲ್ಲ, ನಮ್ಮ ಸರ್ಕಾರ ಬಂದ ಮೊದಲನೇ ವರ್ಷಕ್ಕೆ ಲೋಕಸಭಾ ಚುನಾವಣೆ ಆಯಿತು. ಮತ್ತೆ ಬರುವಂಥ ವರ್ಷಗಳಲ್ಲಿ ಮಾಡಬೇಕು ಅಂತೇಳಿ ಹೊಸ ಡಿಲಿಮಿಟೇಷನ್ ಆಗಬೇಕು, ಮತ್ತು ಮೀಸಲಾತಿ ಆಗಬೇಕು. ಆ ಮೀಸಲಾತಿಗೆ ಹೊಸ ಪ್ರಕ್ರಿಯೆಗಳನ್ನು ಕೋರ್ಟ್ ತೀರ್ಪುಗಳಂತೆ ಮಾಡಬೇಕು. ಇದರಿಂದ ಒಂದು ವರ್ಷ ಮತ್ತೆ ತಡ ಆಯಿತು. ಈಗ GBA ಎಲೆಕ್ಷನ್ ಆಗಬೇಕು ಅಂತಿದೆ. ಅಂದರೆ ನೀವು ಹೇಳೋದು ಸರಿ ಇದೆ, ಯಾವುದೇ ಕಾರಣಕ್ಕೂ ಕೂಡ ಮುಂದಾಕಬಾರ್ದು. ಆದಷ್ಟು ಬೇಗ ಈ ಸ್ಥಳೀಯ ಚುನಾವಣೆಗಳನ್ನು ಸರ್ಕಾರ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.